ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಇವತ್ತು 11 ಕೊರೋನಾ ಕೇಸ್ ಕಂಡು ಬಂದಿದೆ. ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ ನಕುಲ್ ಈ ಮಾಹಿತಿ ಕೊಟ್ಟಿದ್ದಾರೆ. ಪ್ರಕರಣ ಪಾಸಿಟಿವ್ ಕಂಡು ಬಂದಿದೆ. ಬಳ್ಳಾರಿಯಲ್ಲಿ ಇವತ್ತು ಮುಂಬೈನಿಂದ ಬಂದಿದ್ದಂತಹ 11 ಜನಕ್ಕೆ ಕೊರೋನಾ ಇರೋದು ಗೊತ್ತಾಗಿದೆ ಅಂತ ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ ನಕುಲ್ ಮಾಹಿತಿ ಕೊಟ್ಟಿದ್ದಾರೆ. ಬಳ್ಳಾರಿನಲ್ಲಿ ಇವತ್ತು 11 ಕೇಸ್, 7 ಮಹಿಳೆಯರು, 3 ಮಂದಿ ಪುರುಷರಿಗೆ ಸೋಂಕು ಕಾಣಿಸಿಕೊಂಡಿದೆ. ಓರ್ವ ಮಂಗಳಮುಖಿ ಸೇರಿದಂತೆ 11 ಜನಕ್ಕೆ ಸೋಂಕು ಕಾಣಿಸಿಕೊಂಡಿದೆ. 8 ತಿಂಗಳ ಗರ್ಭಿಣಿ, 9 ತಿಂಗಳ ಬಾಣಂತಿ ಇವ್ರಿಗೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಆ ಪುಟ್ಟ ಮಗು ಕೂಡ ಇದೆ. ಈಗಾಗಲೇ 49 ಜನ ಪ್ರಾಥಮಿಕ ಸಂಪರ್ಕಿತರ ಪತ್ತೆ ಮಾಡಲಾಗಿದೆ. ಇವರು ಮುಂಬೈನಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ರು. 65 ಜನ ಇದೇ ತಿಂಗಳು 6ನೇ ತಾರೀಕು ಗುಂತಕಲ್ಗೆ ಟ್ರೈನ್ ಮುಖಾಂತರ ಬಂದಿದ್ರು. ಅಲ್ಲಿಂದ 2 ವಾರದ ಹಿಂದೆ ಬಸ್ ಮೂಲಕ ಬಳ್ಳಾರಿಗೆ ಬಂದಿದ್ರು. ಇವರು ಸೇರಿ ಒಟ್ಟು 187 ಜನರನ್ನ ಒಂದೇ ಹಾಸ್ಟೆಲ್ನಲ್ಲಿ 2 ಬ್ಲಾಕ್ನಲ್ಲಿ ಇರಿಸಲಾಗಿತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಇವತ್ತು ಬಳ್ಳಾರಿನಲ್ಲಿ 11 ಜನಕ್ಕೆ ಸೋಂಕು ಕಂಡು ಬಂದಿದೆ ಅಂತ ಏನಿದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಇಲ್ಲಿವರೆಗೂ ಕೂಡ ಮುಂಬೈನ ನಂಟು ಬಳ್ಳಾರಿಗೆ ಇದ್ದಿದ್ದಿಲ್ಲ. ಮಂಡ್ಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ರೀತಿಯಾಗಿ ಮುಂಬೈಯಿಂದ ಬಂದವರಿಗೆ ಪಾಸಿಟಿವ್ ಪ್ರಕರಣಗಳು ಕಂಡು ಬರ್ತಿದ್ವು. ಬಳ್ಳಾರಿಯಲ್ಲಿ ಇದುವರೆಗೂ ಕೂಡ ಆ ರೀತಿಯಂತ ಪ್ರಕರಣಗಳು ಕಂಡು ಬಂದಿದ್ದಿಲ್ಲ. ಆದ್ರೆ 6ನೇ ತಾರೀಕು ರೈಲ್ ಮೂಲಕ ಗುಂತಕಲ್ಗೆ ಆಗಮಿಸ್ತಾರೆ. ಆಂಧ್ರದ ಗುಂತಕಲ್, ಅಲ್ಲಿಂದ ಬಸ್ ಮೂಲಕ ಆಗಮಿಸುವಂತ ಇವ್ರನ್ನೆಲ್ಲರನ್ನೂ ಕೂಡ ಹೋಮ್ ಕ್ವಾರಂಟೈನ್ ಮಾಡಿತ್ತು ಮತ್ತು ಹಾಸ್ಟೆಲ್ ಕ್ವಾರಂಟೈನ್ ರೀತಿಯಾಗಿ ಕೂಡ ಮಾಡಿದ್ರು. ಒಟ್ಟು 65 ಜನ ಇವರೆಲ್ಲರೂ, ಅವ್ರ ಜೊತೆಗೆ ಇದ್ದಂಥವ್ರನ್ನೆಲ್ಲರನ್ನೂ ಕೂಡ ಏನೋ ಮೊದಲೇ ಬಂದಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನು ಕೂಡ ಕ್ವಾರಂಟೈನ್ ಮಾಡಿತ್ತು. ಆದ್ರೆ ಇದರಲ್ಲಿ 11 ಜನರಿಗೆ ಈಗ ಪಾಸಿಟಿವ್ ಆಗಿರೋದು ಕನ್ಫರ್ಮ್ ಆಗಿದೆ. ಇದರಲ್ಲಿ ಹೆಣ್ಮಕ್ಳು ಇದ್ದಾರೆ, ಗಂಡಸರು ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಂಗಳಮುಖಿನೂ ಕೂಡ ಒಬ್ರು ಇರೋದು. ಇನ್ನು 8 ತಿಂಗಳ ಗರ್ಭಿಣಿ ಇದ್ದಾರೆ ಮತ್ತು ಬಾಣಂತಿ ಕೂಡ 9 ತಿಂಗಳ ಬಾಣಂತಿ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಮುಂಬೈಯಲ್ಲಿ ಮೀನುಗಾರಿಕೆ ಸಂಬಂಧಿಸಿದಂತೆ ಕೆಲಸವನ್ನ ಮಾಡ್ತಾ ಇದ್ರು. ಬಂದರ್ನಲ್ಲೂ ಕೂಡ ಕೆಲಸ ಮಾಡ್ತಿದ್ರು. ಇವರೆಲ್ಲರನ್ನು ಕೂಡ ಈಗ 11 ಜನಕ್ಕೆ ಸಂಪರ್ಕಿತ ಹೊಂದಿದಂತ 65 ಜನ ಏನಿದ್ದಾರೆ ಅವರೆಲ್ಲರನ್ನು ಕೂಡ ಈಗ ಕ್ವಾರಂಟೈನ್ ಮಾಡಿದ್ದಾರೆ, ಹಾಸ್ಟೆಲ್ಗಳಲ್ಲಿ ಮಾಡಿರೋದು. ಇದುವರೆಗೂ ಕೂಡ ಮುಂಬೈಯಿಂದ ಬಂದಂತವ್ರು ನಂಟು ಬಳ್ಳಾರಿಗೆ ಇದ್ದಿದ್ದಿಲ್ಲ. ಅದು ಈಗ ಮುಂಬೈನ ನಂಟು ಬಳ್ಳಾರಿಗೂ ಕೂಡ ವ್ಯಾಪಿಸಿದೆ. ಶ್ರೀಲಕ್ಷ್ಮಿ, ರೈಟ್. ಇನ್ನು ಜಿಲ್ಲಾಧಿಕಾರಿಗಳು ಯಾವೆಲ್ಲ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಲ್ಲಿ? ಶ್ರೀಲಕ್ಷ್ಮಿ, ಮೊದಲಿಂದನೂ ಕೂಡ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸಾಕಷ್ಟು ರೀತಿಯಂತ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಆಂಧ್ರದ ಗಡಿ ಭಾಗ ಆಗಿರೋದ್ರಿಂದ ಆಂಧ್ರದಿಂದ ಬರುವವರ ಸಂಖ್ಯೆ ಜಾಸ್ತಿ. ಏನು ದಿಕ್ಕು ತಪ್ಪಿಸಿ, ಅಧಿಕಾರಿಗಳ ದಿಕ್ಕು ತಪ್ಪಿಸಿ, ಚೆಕ್ ಪೋಸ್ಟ್ ದಿಕ್ಕು ತಪ್ಪಿಸಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ರು. ಆದ್ರೆ ಸಾಕಷ್ಟು ರೀತಿಯಂತ ಕಟ್ಟುನಿಟ್ಟ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಬೇರೆ ರಾಜ್ಯಗಳಿಂದ ಯಾರೇ ಬಂದಿರ್ಲಿ ಅವರೆಲ್ಲರನ್ನೂ ಕೂಡ ಮೊದಲು ಪರಿಶೀಲನೆ ಮಾಡ್ತಾರೆ. ಆ ನಂತರ 12 ದಿನಗಳ ನಂತರ ಅವ್ರನ್ನ ಹೋಮ್ ಕ್ವಾರಂಟೈನ್ ರೀತಿನೇ ಇಟ್ಟು 12 ದಿನಗಳ ನಂತರ ಮತ್ತಿನ್ನೊಂದ್ಸರಿ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ನ ವರದಿಯ ಮೇಲೆಗೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಹೋಮ್ ಕ್ವಾರಂಟೈನ್ ಮಾಡ್ಬೇಕಾ ಅಥವಾ ಹೋಟೆಲ್ಗಳಲ್ಲೇ ಕ್ವಾರಂಟೈನ್ ಮಾಡ್ಬೇಕಾ, ಇವೆಲ್ಲ ಕ್ರಮಗಳನ್ನ ಸೂಕ್ತವಾಗಿ ತೆಗೆದುಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಪಾಸಿಟಿವ್ ಪ್ರಕರಣಗಳು ಕಡಿಮೆ ಆಗ್ತಾನೆ ಬರ್ತಿದೆ ಅಂತಾನೂ ಕೂಡ ಜನರು ಮಾತಾಡ್ತಿದ್ದಾರೆ. ಆದ್ರೆ ಮುಂಬೈನ ನಂಟೇನಿತ್ತು ಇದು ಬರ್ತಾ ಇರೋದು ಜನರನ್ನು ಇನ್ನಷ್ಟು ಕೂಡ ಭೀತಿಯನ್ನ ಹೆಚ್ಚು ಮಾಡ್ತಾ ಇದ್ರೆ. ಆದ್ರೆ ಬಂದವರು ಎಲ್ಲರೂ ಕೂಡ ಯಾರು ಸಂಪರ್ಕಿತ ಜಾಸ್ತಿ ಹೊಂದೇ ಇರೋ ರೀತಿಯಾಗಿ ಜಿಲ್ಲಾಡಳಿತ ಸೂಕ್ತ ಕ್ರಮಗಳನ್ನ ಕೈಗೊಳ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ.